ನಮಸ್ಕಾರ. ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸೌಂದರ್ಯ ಅನ್ನೋದು ಮುಖದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಹದ ಆಕಾರದಲ್ಲೂ ಕೂಡ ಅಡಗಿದೆ. ದಪ್ಪವಾದಂತಹ ಶರೀರ ಅನ್ನೋದು ನಮ್ಮ ಸೌಂದರ್ಯವನ್ನ ಮಾತ್ರ ಅಲ್ಲ, ಆರೋಗ್ಯವನ್ನ ಕೂಡ ಹಾಳು ಮಾಡುತ್ತೆ. ಹಾಗಾಗಿ ಸ್ಲಿಮ್ ಆಗಿ ಬಳುಕೋ ಬಳ್ಳಿಯಂತಹ ದೇಹ ಈಗಿನ ಯುವತಿಯರಿಗೆ ಅಚ್ಚುಮೆಚ್ಚು. ಹಾಗಾಗಿ ಎಲ್ಲರೂ ಕೂಡ ಫಿಟ್ನೆಸ್ನ ಕಾಪಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ, ಅದ್ರ ಜೊತೆಗೆ ಆರೋಗ್ಯವಾಗಿರಬೇಕು ಅಂತ ಕೂಡ ಆಸೆ ಪಡ್ತಾರೆ. ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಸಹಕಾರಿ ಅಂದರೆ ನಮ್ಮ ಹೊಸ ಕಾನ್ಸೆಪ್ಟ್ ನಾಪ್ ಫಿಟ್ನೆಸ್. ಇದು ಹೇಗೆ ವರ್ಕ್ ಮಾಡುತ್ತೆ, ಇದರ ಲಾಭ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ನಾನು ಶ್ವೇತಾ. ಏನಿದು ನ್ಯಾಪ್ ಫಿಟ್ನೆಸ್, ಇದು ಹೇಗೆ ವರ್ಕ್ ಮಾಡಬೇಕು, ಇದರಲ್ಲಿ ನಾವು ಹೇಗೆ ವರ್ಕೌಟ್ ಮಾಡಬೇಕು, ಇದರ ಲಾಭಗಳೇನು, ಇವೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸುಹಾಸಿನಿ ಕಾರ್ಯಕ್ರಮದಲ್ಲಿ ಫಿಸಿಯೋ ಆದಂತಹ ನಿವೇದಿತಾ ಅವರು. ಅರುಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ನಿವೇದಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಹೇಗೆ ಹುಟ್ಕೊಂಡಿದ್ದು? ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಯುರೋಪ್ ಮತ್ತು ಅಮೇರಿಕಾನಲ್ಲಿ. ಬಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದು 4 years ಬ್ಯಾಕ್. ಮಿಸಸ್ ಅನುರಾಧಾ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡಿ, ಅಲ್ಲಿಂದ ರಿಸರ್ಚ್ ಎಲ್ಲ ಮಾಡಿ, ಅಲ್ಲಿಂದ ಕಲಿತು ತೊಗೊಂಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ 4 years ಆಗಿದೆ. ಓಕೆ, ಈ ಫಿಟ್ನೆಸ್ ಮಷಿನ್ನ ವಿಶೇಷತೆ ಏನು? ವಿಶೇಷತೆ ಅನ್ನೋದಕ್ಕೆ ಇಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇವಾಗ ನಾವು ಬೇರೆ ವರ್ಕೌಟ್ಸ್ ಮಾಡ್ತೀರಿ, ಮನೇಲಿ ಮಾಡ್ತೀರಿ, ಯೋಗ ಮಾಡ್ತೀರಿ, ಕೆಲವ್ರಿಗೆ ಮಾಡೋಕ್ಕಾಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಅಂಥವ್ರಿಗೆಲ್ಲ ಆಗದೆ ಇರೋ ಟೈಮ್ನಲ್ಲಿ ಇಂಥದ್ರ ಮೇಲೆ ಮಾಡಿದಾಗ ಟೈಮು ಉಳಿತಾಯ ಆಗುತ್ತೆ, ಜೊತೆಯಲ್ಲಿ ನಮಗೆ ಹೆಚ್ಚಿನ ಶ್ರಮ ಕೂಡ ಆಗೋದಿಲ್ಲ. ಓಕೆ, ಇದು ಹೇಗೆ ಕೆಲಸ ಮಾಡುತ್ತೆ ನಿವೇದಿತಾ ಅವರೇ? ಯಾಕಂದರೆ ಇದೊಂದು ಹೊಸ ಕಾನ್ಸೆಪ್ಟ್, ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ಸೊ ಅದೊಂದು ಕ್ಯೂರಿಯಾಸಿಟಿ, ಇದು ಹೇಗೆ ವರ್ಕೌಟ್ ಮಾಡಬೇಕು, ಇದರಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಸೈಂಟಿಫಿಕ್ ಆಗಿ ವರ್ಕೌಟ್ ಆಗುತ್ತೆ. ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿ ಇದ್ರ ಮೇಲೆ ಪ್ರಯೋಗ ಮಾಡಿರೋದ್ರಿಂದ ನಾವು ಸುಮ್ಮನೆ ಇದ್ರ ಮೇಲೆ ಮಲ್ಕೊಂಡಿದ್ದ ತಕ್ಷಣನೇ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ, ವರ್ಕೌಟ್ ಅದ್ರಾಗ ಅದೇ ಆಗ್ತಾ ಇದೆ ಅಂತ. ಸೊ ನಾವು ನಮಗೆ ಇವಾಗ ಕೆಲವರು ಸೋಂಬೇರಿಗಳಾಗ್ಬಿಟ್ಟಿರ್ತಾರೆ. ಅಯ್ಯೋ ನಾನು ಇವಾಗ ವರ್ಕೌಟ್ ಮಾಡಬೇಕು, ಆಗೋದಿಲ್ಲ, ಇವಾಗ 1 or 2 hours ಮಾಡ್ತಾರೆ, ಪ್ರಯೋಜನ ಇಲ್ಲ, ಅಯ್ಯೋ ತುಂಬ ಡಯಟ್ ಎಲ್ಲ ಮಾಡಬೇಕಾಗತ್ತೆ. ಆದರೆ ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಡೈರೆಕ್ಟಾಗಿ ಸುಮ್ಮನೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ವರ್ಕೌಟ್ ಮಾಡ್ತಿದ್ದೀರಿ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಈಸಿಯಾಗಿ ವೆಯ್ಟ್ನ ನಾವು ಲೂಸ್ ಮಾಡ್ಬೋದು. ಓಕೆ, ಮಾಮೂಲಿ ನಾವು ಎಕ್ಸಸೈಸ್ ಮಾಡುವಾಗ ಹೇಳ್ತಾರೆ ಅಂದರೆ ಪೇಷಂಟ್ಗಳು ಮಾಡಬಾರ್ದು, ಸರ್ಜರಿ ಆದವ್ರು ಮಾಡಬಾರ್ದು, ಹೀಗೇನೆ ಕೆಲವೊಂದು ರಿಸ್ಟ್ರಿಕ್ಷನ್ನ ನಾವು ಇಟ್ಕೊಂಡು ಅಂದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಪ್ರಾಬ್ಲಮ್ ಇರೋರು ಎಕ್ಸಸೈಸ್ನ ಮಾಡಬಾರ್ದು ಅಂತ. ಸೊ ಇಲ್ಲಿ ಯಾರು ಮಾಡಬಾರ್ದು, ಯಾರು ಮಾಡಬೇಕು ಈ ಎಕ್ಸಸೈಸ್ನ? ಇಲ್ಲಿ ಎಲ್ಲರೂ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ಮಾಡುವಂಥ ಥರದ್ದು. ಆಲ್ಮೋಸ್ಟ್ ಇವಾಗ ನಾವು ಹೆಂಗೆ ನಾವು ರೆಸ್ಟ್ ತೊಗೊಂಡ್ರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ, ಸೇಮ್ ಅದೇ ಥರ ಇಲ್ಲಿ ಇವಾಗ ನಾವು ಇದ್ರಲ್ಲಿ ಎಕ್ಸಸೈಸ್ ಮಾಡಿದಾಗ ನಮಗೆ ವರ್ಕೌಟ್ ಅದೇ ಆಗಿ ನಮ್ಗೆ ಗೊತ್ತಿಲ್ಲದೇ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏಜ್ 16 years ಇಂದ 80 years ವರೆಗೂ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಸರ್ಜರಿ ಆಗಿರೋ ಪೇಷಂಟ್ಸ್ ಇವಾಗ ತಾನೇ ಆಗಿರುತ್ತೆ, ರೀಸೆಂಟ್ ಆಗಿ ಸರ್ಜರಿ ಆಗೋರೆಲ್ಲ ಅಂತವ್ರು ಅಂಥವ್ರಿಗೆಲ್ಲ ಇವಾಗ ಡಾಕ್ಟರ್ಸ್ನ ಕೇಳಬೇಕು, ಇವಾಗ ನಾವು ಎಷ್ಟು ದಿನ ಗ್ಯಾಪ್ ತೊಗೊಳ್ಬೇಕು ಎಕ್ಸಸೈಸ್ ಮಾಡೋಕ್ಕೆ, ಇಲ್ಲ ಫಿಟ್ನೆಸ್ನ ನಾವು ವಾಪಸ್ ತೊಗೊಳೋದಕ್ಕೆ ಎಷ್ಟು ಗ್ಯಾಪ್ ಬಿಡಬೇಕು ಅಂತ. ಸೊ ಅವ್ರ ಮೇಲೆ ಅವ್ರು ಕೊಡೋ ಕನ್ಸಲ್ಟೆನ್ಸಿ ಮೇಲೆ ನಾವು ತಿರ್ಗಾ ಅವ್ರಿಗೆ ಸ್ಕೆಡ್ಯೂಲ್ ಆಗಕ್ಕೆ ಹೇಳ್ತೀವಿ. ಓಕೆ, ಹಾಗಾದರೆ ವಯಸ್ಸಿನ ಯಾವುದೇ ರೀತಿ ಮಿತಿ ಇಲ್ಲ, ನಾವು ಎಲ್ಲರೂ ಕೂಡ ಈ ಎಕ್ಸಸೈಸ್ನ ಮಾಡ್ಕೊಂಡು ಹೋಗ್ಬೋದು. ಈ ಎಕ್ಸಸೈಸ್ ಮಾಡೋವಾಗ ಆಹಾರ ಕ್ರಮಗಳು ಯಾವ ರೀತಿ ಇರಬೇಕು? ಯಾಕಂದರೆ ಮಿಕ್ಕ ಎಕ್ಸಸೈಸ್ಗಳನ್ನ ಮಾಡೋವಾಗ 1/2 hour ಅಂದರೆ ಟೀ ಕಾಫಿ ಕುಡ್ಕೊಂಡು ಎಕ್ಸಸೈಸ್ ಮಾಡಬಾರ್ದು ಅಂತಾರೆ. ಆಫ್ಟರ್ ಎಕ್ಸಸೈಸ್ ಮುಗಿದ ನಂತರ 1/2 hour ತನಕ ನಾವು ನೀರು ಕುಡಿಬಾರ್ದು, ತಕ್ಷಣ ಏನು ತಿನ್ನಬಾರ್ದು ಅಂತಾರೆ. ಇದರಲ್ಲಿ ಯಾವ ಥರ ಇದೆ? ಇದರಲ್ಲಿ ಅಂಥ ನಿರ್ಬಂಧನೆ ಏನೂ ಇಲ್ಲ. ಆದರೆ ಊಟ ಮಾಡಿ ಒಂದು 1/2 hour ಗ್ಯಾಪ್, ಯಾಕಂದರೆ ಅದೊಂದು ಇವಾಗ ಹೆಂಗೆ ನಾವು ಒಂದು ಮುಂದೆ ಇದು ಪ್ರಿಕಾಷನ್, ತಕ್ಷಣ ಊಟ ಮಾಡಿ ಎಕ್ಸಸೈಸ್ ಮಾಡೋಕೆ ಹೋದ್ರೆ ಹೌದು, ಇವಾಗ ಅದು ಪ್ರಿಕಾಷನ್ ತರ ಒಂದು 1/2 hour ಗ್ಯಾಪ್ ಬಿಟ್ಟು ಮಾಡ್ಬೋದು. ಇದರಲ್ಲಿರೋ ಅಡ್ವಾಂಟೇಜ್ ಏನಂದ್ರೆ ಎಕ್ಸಸೈಸ್ ಮಾಡೋ ಕೂಡ ಇವಾಗ ಬೇರೆ ವರ್ಕೌಟ್ ಮಾಡುವಾಗ ನೀರು ಕುಡಿಬಾರ್ದು ಅಂತಾರೆ, ಇವಾಗ ಪ್ರೋಟೀನ್ಸ್ ತಗೊಂಡ್ಬಾರ್ದು, ಎಕ್ಸಸೈಸ್ ಮಾಡೋ ಟೈಮಲ್ಲಿ ನಾವು ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ವರ್ಕೌಟ್ ಅವಾಗ ಮಲ್ಕೊಂಡು ನಾವು ಎಕ್ಸಸೈಸ್ ಮಾಡೋ ಕೂಡ ನಾವು ವರ್ಕೌಟ್ ಮಾಡೋ ಟೈಮ್ನಲ್ಲಿ ಕೂಡ ನೀರು ತಗೊಳ್ಬಹುದು. ಸೊ ಆ ಥರ ನ್ಯಾಚುರಲ್ ಆಗಿ ಇವಾಗ ನಮ್ಗೇನು ಆ ಥರ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರೋದಿಲ್ಲ, ತೊಂದರೆನೂ ಅನ್ಸೋದಿಲ್ಲ ಎಕ್ಸಸೈಸ್ ಮಾಡುವಾಗ. ಓಕೆ ಓಕೆ, ಈ ನ್ಯಾಪ್ ಫಿಟ್ನೆಸ್ ಅಲ್ಲಿ ಅಂದ್ರೆ ಈ ಎಕ್ಸಸೈಸ್ ಮಷೀನ್ ನಲ್ಲಿ ಟೇಬಲ್ಸ್ ಇದೆ, ಐ ಹರ್ಡ್ 6 ಟೇಬಲ್ಗಳಿರುತ್ತೆ. ಒಂದೊಂದು ಟೇಬಲ್ ಕೂಡ ಒಂದೊಂದು ಬಾಡಿಯ ಪಾರ್ಟ್ಗೋಸ್ಕರ ವರ್ಕೌಟ್ ಮಾಡ್ಬೋದು ಅಂತ. ಅದು ಯಾವ ತರ ಇದೆ?
ಇದರಲ್ಲಿ 6 ರೀತಿಯಾದ ಟೇಬಲ್ಗಳಿದೆ. ಫಸ್ಟ್ ಬಂದ್ಬಿಟ್ಟು ಸ್ಯಾಂಡ್ ಬ್ಯಾಗ್ ಟೇಬಲ್, ಅದು ಬಂದ್ಬಿಟ್ಟು ಹಿಪ್ಸ್ಗೆ, ನಮ್ಮ ಸೊಂಟದ ಭಾಗಕ್ಕೆ ಎಲ್ಲ. ಇವಾಗ ಇದರಲ್ಲಿ 6 ಟೇಬಲ್ಸ್ ಇರೋದ್ರಿಂದ 10 ನಿಮಿಷ ಈಚ್ ಟೇಬಲ್, ಪ್ರತಿ ಟೇಬಲ್ ನಲ್ಲೂ 10 ನಿಮಿಷ ವರ್ಕೌಟ್ ಮಾಡಿದ್ರೆ 1 hour ವರ್ಕೌಟ್ ನಮ್ದು ಮುಗ್ದೋಗ್ಬಿಡುತ್ತೆ. ಈಗ 1 hour ನಮ್ದು ವರ್ಕೌಟ್, ಇವಾಗ ನಾವು ವರ್ಕೌಟ್ ಬೇರೆ ಕಡೆ ಇವಾಗ 7 hour ಮಾಡ್ತೀರಿ, 8 hour ಮಾಡ್ತೀರಿ, ಅದಕ್ಕೆ ಇದು 1 hour ವರ್ಕೌಟ್ ಮಾಡೋದು ಈಕ್ವಲ್. ಓಕೆ, ಹಾಗಾದ್ರೆ ನಾವು ಬೇರೆ ಎಕ್ಸಸೈಸ್ನ 7 ಗಂಟೆ ಎಕ್ಸಸೈಸ್ ಮಾಡೋದು, ಇದು 1 ಗಂಟೆ ಮಾಡೋದಕ್ಕೆ ಸಮ ಅಂತ. ಸೊ 6 hour ನಮಗೆ ಸೇವ್ ಆಗುತ್ತೆ ಈ ಎಕ್ಸಸೈಸ್ನ ಮಾಡೋದ್ರಿಂದ. ಓಕೆ, ಹಾಗಾದ್ರೆ ಯಾರಿಗಾದ್ರೂ ಒಬ್ಬರಿಗೆ, ಈಗ ಒಬ್ಬರಿಗೆ ಬ್ಯಾಕ್ ಪೇನ್ ಇರೋ ಪ್ರಾಬ್ಲಮ್ ಇರುತ್ತೆ, ಸೊ ಅವರು ಈ ಟೇಬಲಲ್ಲಿ ಏನು ಒಂದೊಂದು ಟೇಬಲಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಹಾಗಿದೆಯಲ್ಲ, ಸೊ ಅದು ಒಂದೊಂದನೇ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ನನಗೆ ಬ್ಯಾಕ್ ಪೇನ್ ಇದೆ ಅಂತಂದರೆ ನಾನು 6 ಟೇಬಲ್ನೂ ಮಾಡ್ಕೊಂಡು ಹೋಗ್ಬೇಕಾ ಎಕ್ಸಸೈಸ್? ಇಲ್ಲ, ಇವಾಗ ಒಂದ್ಬಿಟ್ಟು ಒಂದೇ ಟೇಬಲ್ ಮಾಡೋಕ್ಕಾಗೋದಿಲ್ಲ, ಎಲ್ಲ ಟೇಬಲ್ನು ಮಾಡಬೇಕು. ಹೆಲ್ತ್ ಕೂಡ ಒಳ್ಳೇದು. ಎಲ್ಲ ಭಾಗಗಳು ಇವಾಗ ಒಂದೇ ಭಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೋದ್ರೆ ಇನ್ನೊಂದು ಭಾಗಕ್ಕೆ ತೊಂದರೆ ಆಗುತ್ತೆ. ಆಲ್ಮೋಸ್ಟ್ ಈಗ ವರ್ಕೌಟ್ ಮಾಡೋರು ಅದೇ ತರ ಯೋಚನೆ ಮಾಡ್ತಾರೆ. ಈಗ ನನಗೆ ಥೈಸ್ ರಿಡ್ಯೂಸ್ ಆಗಬೇಕು ಅಂತ ಅಂದ್ರೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದ್ರಲ್ಲಿ ಹಾಗಲ್ಲ, ಇಡೀ ಬಾಡಿ ಮೇಲೆ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಇವಾಗ ಸಣ್ಣ ಆಗಬೇಕು ಅನ್ಕೊಂತಾರೆ ಕೆಲವರು, ಇವಾಗ ದಪ್ಪ ಇರೋರು ಸಣ್ಣ ಆಗಬೇಕು ಅನ್ಕೊಂತಾರೆ, ಸಣ್ಣ ಇರೋರು ಅದೇ ಮೇಂಟೈನ್ ಮಾಡಬೇಕು ಅನ್ಕೊಂತಾರೆ. ಹಾಗಾಗಿ ಇವಾಗ ನಾವು ಒಂದೇ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಇವಾಗ ಎಲ್ಲಾ ಪಾರ್ಟ್ ಮೇಲೂ ನಾವು ಕಾನ್ಸಂಟ್ರೇಟ್ ಮಾಡಿ ಒಟ್ಟಿಗೆ ಮಾಡಿದಾಗ ಹೆಲ್ತ್ ಚೆನ್ನಾಗಿರುತ್ತೆ, ಫಿಟ್ನೆಸ್ ಕೂಡ ಅದೇ ತರ ಮೇಂಟೈನ್ ಆಗುತ್ತೆ. ಓಕೆ, ಈ 6 ಟೇಬಲ್ ಅಲ್ಲಿ ಮೊದಲನೇದು ಹೇಳಿದ್ರಿ ಇದು ವರ್ಕೌಟ್ ಮಾಡೋದು ಹೇಗೆ ಅಂತ, ಮಿಕ್ಕ ಟೇಬಲ್ಗಳು ಹೇಗಿದೆ? ಇದರಲ್ಲಿ ಸ್ಯಾಂಡ್ ಬ್ಯಾಗ್ ಟೇಬಲ್ ಅಂತ ಇದೆ, ಲೆಗ್ ಟೇಬಲ್ ಅಂತ ಇದೆ, ಆಮೇಲೆ ಸಿಟಪ್ ಟೇಬಲ್ ಅಂತ ಇದೆ, ಆಮೇಲೆ ಕಿಕ್ ಬ್ಯಾಕ್ ಟೇಬಲ್ ಅಂತ ಇದೆ, ಸ್ಟ್ರೆಚ್ ಟೇಬಲ್ ಅಂತ ಇದೆ, ಆಮೇಲೆ ಸ್ವೆಡಿಶ್ ಮಸಾಜ್ ಟೇಬಲ್ ಅಂತ ಇದೆ. ಈ 6 ಬೇರೆ ಬೇರೆ ರೀತಿಯಾದ ಪಾರ್ಟ್ಗಳಿಗೆ ಕೆಲಸ ಮಾಡುತ್ತೆ. ಇವಾಗ ಒಂದು ಸೊಂಟಕ್ಕೆ, ಒಂದು ಕಾಲ್ಗೆ, ಒಂದು ಬೆನ್ನಿನ ಮೂಳೆಗೆ, ಆಮೇಲೆ ಒಂದು ಕತ್ತಿಗೆ, ಒಂದು ಆರ್ಮ್ಸ್ಗೆ, ಒಂದು ಶೋಲ್ಡರ್ಗೆ, ಹಾಗೆ ಆಮೇಲೆ ಇದರಲ್ಲಿ ಸ್ವೀಡಿಶ್ ಮಸಾಜ್ ಬಂದ್ಬಿಟ್ಟು ಫುಲ್ ಇವಾಗೆಲ್ಲ ನಾವು ಮಾಡಿರೋ 50 ನಿಮಿಷದ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಆದ್ರೂ ಸ್ಟ್ರೈನ್ ಆಗೇ ಇರುತ್ತೆ ಬಾಡಿಗೆ. ಇಂಟರ್ನಲಿ, ಒಳಗಡೆಯಿಂದ ಇಂಟರ್ನಲಿ ಸ್ವಲ್ಪ ಆದ್ರೂ ಸ್ಟ್ರೈನ್ ಆಗಿರುತ್ತೆ. ಇವಾಗ ಅದನ್ನ ನಾವು ರೆಸ್ಟ್ ಮಾಡಬೇಕು ಅಂದಾಗ ಲಾಸ್ಟ್ ಈ ಸ್ವೀಡಿಶ್ ಮಸಾಜ್ ಟೇಬಲ್ನಲ್ಲಿ ಫುಲ್ ರೆಸ್ಟ್ ಸಿಗುತ್ತೆ ನಮಗೆ. ಇವಾಗ ಹೆಂಗೆ ನಾವು ಯೋಗನಲ್ಲಿ ಮಾಡಿದ ಮೇಲೆ ರೆಸ್ಟ್ ತಗೊಳ್ತೀರಿ, ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇನ್ನ ನಾವು ಡಿಫ್ರೆನ್ಸ್ನ ಕಾಣ್ಬೋದು. ಯಾಕಂದ್ರೆ ಮಲ್ಕೊಂಡು ನಾವು ಅದಾಗದೇ ಎಕ್ಸಸೈಸ್ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ರೆಸ್ಟ್ ಇನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗುತ್ತೆ ನಮಗೆ. ಓಕೆ, ಫ್ಲೋರ್ ಎಕ್ಸಸೈಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅಲ್ಲಿ ನಾವು ವರ್ಕೌಟ್ ಮಾಡಬೇಕಾಗತ್ತೆ, ಇಲ್ಲಿ ಅಂದ್ರೆ ಆ ಮಷಿನ್ ನಮ್ಮ ಕೈಲಿ ವರ್ಕೌಟ್ ಮಾಡಿಸುತ್ತೆ. ಇಟ್ಸ್ ಬೆಟರ್ ಐ ಥಿಂಕ್. ಅಂಡ್ ನಾವು ವಿಷನ್ಸ್ ಅಲ್ಲಿ ನೋಡ್ತಾ ಇದೀವಿ ಇವಾಗ ಸುವರ್ಣ ನ್ಯೂಸ್ ಅಲ್ಲಿ, ಅದರಲ್ಲಿ ವೈಬ್ರೇಷನ್ ಇದೆಯಾ? ಯಾಕಂದ್ರೆ ನಾವು ಎಕ್ಸಸೈಸ್ ಮಾಡುವಾಗ ವೈಬ್ರೇಷನ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಇದು ವೈಬ್ರೇಷನ್ ಅಥವಾ ಮೂವ್ಮೆಂಟ್? ಇಲ್ಲ, ಖಂಡಿತ ಇಲ್ಲ. ಇದು ಮೂವ್ಮೆಂಟು. ನಮ್ಗೆ ಅನ್ಸುತ್ತೆ ಅದು ವೈಬ್ರೇಟ್ ಆಗ್ತಾ ಇದೆ ಅಂತ, ಆದ್ರೆ ಅದು ವೈಬ್ರೇಟ್ ಅಲ್ಲ, ಅದು ಮೂವ್ಮೆಂಟು. ನಮ್ಗೆ ಅದಾಗದೆ ಅದನ್ನ ನಮ್ಮ ಕೈಲಿ ಎಕ್ಸಸೈಸ್ ಮಾಡಿಸ್ತಾ ಇರೋದು. ಇದು ವೈಬ್ರೇಷನ್ ಅಲ್ಲ. ವೈಬ್ರೇಷನ್ ಅಲ್ವೇ ಅಲ್ಲ, ಖಂಡಿತ ಅಲ್ಲ. ಇದು ಎಕ್ಸಸೈಸ್ ಮಾಡೋವಾಗ ನಮ್ಗೆ ಅದು ವೈಬ್ರೇಟ್ ಅನ್ಸುತ್ತೆ, ಆದ್ರೆ ಅದಾಗದೆ ನಮ್ನ ಎಕ್ಸಸೈಸ್ ಮಾಡಿಸೋದು, ಅದು ವೈಬ್ರೇಷನ್ ಅಲ್ಲ. ಅದು ಕೆಲವ್ರು ಅನ್ಕೊಳ್ತಾರೆ, ತಪ್ಪಾಗಿ ತಿಳ್ಕೊಂಡೆ ಇದು ವೈಬ್ರೇಷನ್. ಅಯ್ಯೋ, ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಅದು ವೈಬ್ರೇಷನ್ ಅಂತ ಅನ್ಸ್ಬಿಡುತ್ತೆ, ವಿಜುವಲ್ಸ್ ಅಲ್ಲಿ ಬರ್ತಾ ಇದೆ. ಸೊ ಅದು ವೈಬ್ರೇಷನ್ ಅಂತ ಅನ್ಸ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ಕ್ಲಿಯರ್ ಮಾಡೋದು. ಖಂಡಿತ ಇದು ವೈಬ್ರೇಷನ್ ಅಲ್ಲ. ಅದ್ ಎಕ್ಸಸೈಸ್ ಮಾಡಿಸೋದು ನಮ್ಗೆ ವೈಬ್ರೇಷನ್ ಅಂತ ಅನ್ಸುತ್ತೆ ಅಷ್ಟೇ, ಅದು ವೈಬ್ರೇಷನ್ ಖಂಡಿತ ಅಲ್ಲ. ಓಕೆ, ನಾವು ಮಿಕ್ಕ ಎಕ್ಸಸೈಸ್ಗಳನ್ನ ಮಾಡೋವಾಗ ಎವ್ರಿ ಡೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಒನ್ ಡೇ ನಾವು ಎಕ್ಸಸೈಸ್ ಬಿಟ್ಟರೂ ಕೂಡ ನಾವು ದಪ್ಪ ಆಗ್ಬಿಡ್ತೀವಿ ಅನ್ನೋ ಕಾನ್ಷಿಯಸ್ ಎಲ್ಲರಿಗೂ ಇರುತ್ತೆ. ಸೊ ಈ ಎಕ್ಸಸೈಸ್ ಯಾವ ಥರ ಎವ್ರಿ ಡೇ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲ, ಇದು ಡಿಪೆಂಡ್ ಆಗುತ್ತೆ. ತುಂಬ ದಪ್ಪ ಇರೋರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಥವ್ರು ತುಂಬ ದಪ್ಪ ಇದ್ದು ಅವ್ರಿಗೆ ಇವಾಗ ಕಮ್ಮಿ ಆಗಬೇಕು ನಾನು ವೆಯ್ಟು ಅಂತ ಇರುತ್ತೆ, ಇವಾಗ ತುಂಬ ಡೆಸ್ಪರೇಟ್ ಆಗಿರ್ತಾರೆ, ಅಂಥವ್ರಿಗೆಲ್ಲ ಡೈಲಿ ಮಾಡ್ಬೋದು. ಇಲ್ಲಾಂದರೆ ವಾರದಲ್ಲಿ 3 ದಿನ ಮಾಡೋದು ಸಾಕು. ವಾರದಲ್ಲಿ 3 ದಿನ ಮಾಡೋದು ಅದೇ ಹೆಚ್ಚು. ಯಾಕಂದ್ರೆ ನಾವು 7 hour ಮಾಡೋ ವರ್ಕ್ಔಟ್ಗೂ 1 hour ಮಾಡೋ ಈ ಎಕ್ಸಸೈಸ್ಗೂ ಈಕ್ವಲ್. ಸೊ ಯಾಕಂದ್ರೆ ನಾವು 3 ದಿನ ಮಾಡಿದ್ರು ವಾರದ ಪೂರ್ತಿ ಮಾಡೋ ಎಕ್ಸಸೈಸು ಅಲ್ಲೇ ಈಕ್ವಲ್ ಆಗೋಗ್ಬಿಟ್ಟಿರುತ್ತೆ. ಸೊ ವಾರದಲ್ಲಿ 3 ದಿನ ಮಾಡಿದ್ರು ಸಾಕು. ಓಕೆ, ಫ್ಲೋರ್ ಎಕ್ಸಸೈಸ್ಗೂ ಈ ಎಕ್ಸಸೈಸ್ ಮಷೀನಲ್ಲಿ ಮಾಡುವಂಥ ಎಕ್ಸಸೈಸ್ಗೂ ಏನು ವ್ಯತ್ಯಾಸ ಇದೆ? ಅಲ್ಲಿ ನಾವೇ ಎಕ್ಸಸೈಸ್ ಮಾಡಬೇಕು, ನಮಗೆ ಟೈಮ್ ಸಿಗೋದಿಲ್ಲ. ಇವಾಗ ಇರೋ ಬ್ಯುಸಿ ಲೈಫ್ನಲ್ಲಿ ಕೆಲವ್ರಿಗೆ ಟೈಮ್ ಸಿಗೋದಿಲ್ಲ, ಮಾಡಬೇಕು ಅಂದ್ಕೊಳ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಶುರು ಮಾಡ್ತಾರೆ, ಬಿಡ್ತಾರೆ. ಆದರೆ ಇಲ್ಲಿ ಏನಂದರೆ ನಾವು ವರ್ಕ್ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರ್ತೀವಿ, ಆಮೇಲೆ ಕೂಡ 1 hour ವರ್ಕೌಟ್ನಲ್ಲಿ ಎಲ್ಲ ಫುಲ್ ಬಾಡಿ ಫಿಟ್ನೆಸ್ನ ನಾವು ಒಂದೇ ಸತಿಗೆ ನೋಡ್ಕೊಳ್ಬೋದು.
ಓಕೆ, ಈ ಎಕ್ಸಸೈಸ್ನಲ್ಲಿ ಇದು ಫ್ಲೋರ್ ಎಕ್ಸಸೈಸ್ಗೂ ಮತ್ತು ಈ ಎಕ್ಸಸೈಸ್ಗೂ ಇರುವಂಥ ಡಿಫ್ರೆನ್ಸ್ ಹೌದು. ಅಂದರೆ ಅದೇ ನಮ್ಮ ಕೈಯಲ್ಲಿ ಮಾಡಿಸೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ತಾತ್ಸಾರ ಇರಲ್ಲ. ಈಗ ಆ್ಯಕ್ಚುಲಿ ಎಕ್ಸಸೈಸ್ ಮಾಡಬೇಕು ಅಂದ್ರೇ ಎಲ್ಲರಿಗೂ ಅನ್ಸುತ್ತೆ, ಅಯ್ಯೋ ಹೋಗಬೇಕು ಮಾಡಬೇಕು ವರ್ಕೌಟ್ ಮಾಡಬೇಕು ಸುಸ್ತಾಗುತ್ತೆ ಅಂತ. ಬಟ್ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಒಂದು ಒಳ್ಳೆ ಆಪ್ಷನ್ ಅಂತ. ಬೇರೆ ಏನೆಲ್ಲ ವಿಶೇಷತೆಗಳಿದೆ ಈ ಎಕ್ಸಸೈಸಲ್ಲಿ? ಇದು ಸೈಂಟಿಫಿಕಲಿ ನಾವು ಕಂಡಿಡ್ದು ಇವಾಗ ಇದನ್ನ ತಯಾರಿಸಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇವಾಗ ವರ್ಕೌಟ್ ಮಾಡ್ತೀವಿ, ಸ್ವಲ್ಪ ಬಿಟ್ಟ ಮೇಲೆ ತಿರ್ಗಾ ದಪ್ಪ ಆಗ್ತಾರೆ, ವೆಯ್ಟ್ ಬಂದ್ಬಿಡುತ್ತೆ. ಆದರೆ ಇದರಲ್ಲಿ ನಾವು ವಾರಕ್ಕೆ 3 ಸತಿ ಮಾಡೋದ್ರಿಂದ ಕಂಟಿನ್ಯೂ ಮಾಡೋದಕ್ಕೂ ನಮಗೆ ತೊಂದರೆ ಅನ್ಸೋದಿಲ್ಲ. ಸೊ ನಾವು ಕಂಟಿನ್ಯೂ ಮಾಡಿಕೊಂಡು ಅದನ್ನ ಫಿಟ್ನೆಸ್ ಕೂಡ ಹಂಗೆ ಕಾಪಾಡಿಕೊಂಡು ಹೆಲ್ತ್ ಕೂಡ ಹಂಗೆ ನೋಡ್ಕೊಳ್ಬೋದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಈ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ಮಷಿನ್ಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ.